ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ದಿನ ಬದನೆಕಾಯನ್ನು ಬಳಸ್ಕೊಂಡು ಸಖತ್ ಟೇಸ್ಟಿಯಾಗಿರುವಂಥ ಒಂದು ಸೈಡ್ ಡಿಶ್ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಹಸಿರು ಬದನೆಕಾಯಿ ಅಂತ ಸಿಗುತ್ತೆ ನಿಮಗೆ ಮಾರ್ಕೆಟ್ನಲ್ಲಿ. ಈ ಥರ ಏನಾದರೂ ಬದನೆಕಾಯಿ ಸಿಕ್ಕರೆ ದೊಡ್ಡವಾಗಿರುವಂಥ ಬದನೆಕಾಯಿನ ಆಯ್ಕೆ ಮಾಡ್ಕೊಂಡು ತೊಗೊಂಡು ಬಂದು ಈ ರೆಸಿಪಿನ ಖಂಡಿತ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ನೋಡಿ, ಬದನೆಕಾಯಿನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಬಟ್ಟೆಯಿಂದ ಒರೆಸಿ ಅದ್ರ ಮೇಲ್ಗಡೆ ಈ ಥರ ನೋಡಿ ಬ್ರಷಿಂದ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಣ್ಣೆಯನ್ನು ಎಲ್ಲ ಬದನೆಕಾಯಿಗಳಿಗೂ ನಾನು ಗ್ರೀಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು. ಒಂದು ಲೇಯರ್ ಆಗಿ ಎಣ್ಣೆಯನ್ನು ಹಚ್ಕೋಬೇಕಾಗುತ್ತೆ. ಅದಾದಮೇಲೆ ಗ್ಯಾಸ್ ಫ್ಲೇಮ್ ಮೇಲೆ ಡೈರೆಕ್ಟಾಗಿ ಕೂಡ ನೀವು ಇಟ್ಟು ಈ ಬದನೆಕಾಯನ್ನು ಪೂರ್ತಿಯಾಗಿ ಒಳಗಡೆವರೆಗೂ ಬೇಯೋವರೆಗೂ ಫ್ರೈ ಮಾಡ್ಕೋಬೇಕು. ಅಂದರೆ ಫ್ರೈ ಅಂದರೆ ಡೈರೆಕ್ಟ್ ಫ್ಲೇಮ್ ಮೇಲೆ ಫ್ರೈ ಮಾಡಬೇಕು, ಅಂದರೆ ಸುಡಬೇಕು. ಚೆನ್ನಾಗಿ ಕಪ್ಪಗಾಗತ್ತೆ ಬದನೆಕಾಯಿ ಮೇಲ್ಗಡೆ ಅಂತ ಸಿಪ್ಪೆ ಏನಿದೆ ಅದೆಲ್ಲ ಕಪ್ಪಗಾಗತ್ತೆ. ಒಂದೊಂದೇ ಸಪ್ರೇಟಾಗಿ ನೀವು ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಕೊಂಡು ಸುಡೋ ಬದಲು ಈ ಥರ ಒಂದು ಗ್ರಿಲ್ಲರ್ ಇದ್ದರೆ ಅದ್ರ ಮೇಲ್ಗಡೆ ಇಟ್ಟರೆ ಎಲ್ಲ ಬದನೆಕಾಯಿಗಳು ಈವನ್ ಆಗಿ ಒಂದೇ ಸಲಕ್ಕೆ ಎಲ್ಲ ಬದನೆಕಾಯಿಗಳು ಸುಡುತ್ತೆ, ಕ್ಲೀನಾಗಿ ಸುಡುತ್ತೆ. ಅದಕ್ಕೆ ನೋಡಿ, ಒಂದು ಟೊಮೆಟೊ ಕೂಡ ನಾನಿಲ್ಲಿ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಂಡು ಅದನ್ನು ಕೂಡ ಸುಡ್ತಾ ಇದ್ದೀನಿ. ಇದೆಲ್ಲವೂ ಪೂರ್ತಿಯಾಗಿ ಫ್ರೈ ಮಾಡೋದು ನಾನು ವಿಡಿಯೋ ತೋರಿಸಿದ್ರೆ ತುಂಬ ಲೆಂತಿ ಆಗೋಗುತ್ತೆ ವಿಡಿಯೋ. ಹಾಗಾಗಿ ಪೂರ್ತಿ ನೋಡಿ ಬದನೆಕಾಯಿ ಹೀಗೆ ಈ ಥರ ಸುಡಬೇಕು. ಮೇಲ್ಗಡೆ ಭಾಗ ಎಲ್ಲ ಕಪ್ಪಗಾಗಬೇಕು, ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಆವಾಗ. ಇವಾಗ ಇದೆಲ್ಲದನ್ನು ಒಂದು ಪ್ಲೇಟ್ಗೆ ನಾನು ತೆಗಿತಾ ಇದ್ದೀನಿ. ಎಲ್ಲ ಕರೆಕ್ಟಾಗಿ ಸುಟ್ಟಿದೆ ಬದನೆಕಾಯಿ. ಚೆನ್ನಾಗಿ ಆಯ್ಕೆ ಮಾಡ್ಕೊಳ್ಳಿ ಬದನೆಕಾಯನ್ನ, ಆವಾಗ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಮೇಲ್ಗಡೆ ಇರೋಂಥ ಸುಟ್ಟಿರೋಂಥ ಸಿಪ್ಪೆ ಏನಿದ್ರು ಕ್ಲೀನಾಗಿ ಇದನ್ನು ತೆಗೆದುಕೊಳ್ಬೇಕು. ಒಂದು ಸ್ಪೂನಿಂದನೋ ಅಥವಾ ಚಾಕುವಿಂದನೋ ತೆಗೆದುಕೊಳ್ಳಿ ಚೆನ್ನಾಗಿ. ಇದೇ ಥರ ನೋಡಿ ಎಲ್ಲ ಟೊಮೆಟೊ ಕೂಡ ನಾನಿಲ್ಲಿ ಮೇಲ್ಗಡೆ ಇರೋಂಥ ಸಿಪ್ಪೆನ ತೆಗಿತೀನಿ. ಇದೇ ಥರ ಎಲ್ಲ ಬದನೆಕಾಯಿಗಳಿಗೂ ನಾನು ಕ್ಲೀನಾಗಿ ಮೇಲ್ಗಡೆ ಇರೋಂಥ ಸಿಪ್ಪೆನ ತೆಗೆದುಕೊಳ್ತೀನಿ. ಈ ಥರ ಸುಟ್ಟು ಮಾಡೋದ್ರಿಂದ ಈ ರೆಸಿಪಿಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಸ್ಮೋಕಿ ಫ್ಲೇವರ್ ಬರುತ್ತೆ. ತಿನ್ನುವಾಗ ಬಾಯಿಗಂತೂ ತುಂಬಾ ರುಚಿ ಆಗುತ್ತೆ. ಚಪಾತಿ, ರೊಟ್ಟಿಗೆ ಅಥವಾ ರೈಸ್ ಜೊತೆ ಕೂಡ ನೀವು ಇದನ್ನು ತಿನ್ಬೋದು. ತುಂಬಾ ಇಷ್ಟಪಡ್ತೀರಾ. ನಾನು ಹೇಳುವಂಥ ವಿಧಾನದಲ್ಲಿ ನೀವು ಒಂದ್ಸರಿ ಮಾಡಿ ನೋಡಿ. ನೋಡಿ, ಬದನೆಕಾಯಿ ಎಲ್ಲ ಮೇಲ್ಗಡೆ ಇರೋಂಥ ತೊಟ್ಟೇನಿದೆ ಅದನ್ನು ಕೂಡ ನಾನಿಲ್ಲಿ ತೆಗಿತಾ ಇದ್ದೀನಿ. ತೆಗೆದು ಒಂದ್ಸರಿ ಬದನೆಕಾಯಿನ ಕಟ್ ಮಾಡ್ಕೊಂಡು ಒಳಗಡೆ ನೋಡಿಬಿಡಿ. ಹುಳಗಳಿರುತ್ತೆ ಕೆಲವೊಂದು ಸರಿ, ಪ್ರತಿ ಸರಿ ಇರಲ್ಲ. ಒಳ್ಳೆ ಬದನೆಕಾಯಿ ಆಯ್ಕೆ ಮಾಡ್ಕೊಂಡು ಅದರಲ್ಲಿ ಹುಳುಗಳಿರಲ್ಲ. ಇದು ಚೆನ್ನಾಗಿರುವಂಥ ಬದನೆಕಾಯಿ ನಾನು ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ. ಇದರಲ್ಲಿ ಏನು ಹುಳಗಳಿರಲ್ಲ. ಇವಾಗ ನೋಡಿ, ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ, ಈ ಥರ ಕೊತ್ತಂಬರಿ ಸೊಪ್ಪಿನ ಒಂದು ಇದು ಇರುತ್ತಲ್ಲ, ದಂಟು ಇರುತ್ತಲ್ಲ, ಅದನ್ನು ಕೂಡ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ತುಂಬ ಚೆನ್ನಾಗಿ ಫ್ಲೇವರ್ ಟೇಸ್ಟ್ ಬರುತ್ತೆ. ಜೊತೆಗೆ ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೇ ಇದಕ್ಕೆ ಮೇನ್ ಟೇಸ್ಟ್ ಕೊಡೋದು. ಬೆಳ್ಳುಳ್ಳಿ ಸ್ಕಿಪ್ ಮಾಡಿದ್ರೆ ಈ ರೆಸಿಪಿ ಮಾಡಲೇಬೇಡಿ. ಬೆಳ್ಳುಳ್ಳಿ ಹಾಕಿದ್ರೇ ಇದಕ್ಕೊಂದು ಒಳ್ಳೆ ಟೇಸ್ಟು. ಇದಕ್ಕೆ ಇವಾಗ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ತರಿತರಿಯಾಗಿ ರುಬ್ಕೊಳ್ತೀನಿ ನಾನು. ನೋಡಿ, ಈ ಥರ ತರ್ತರಿಯಾಗಿ, ಪೂರ್ತಿ ನುಣ್ಣಗೆ ರುಬ್ಬಕ್ಕಾಗಲ್ಲ ಕಲ್ಲಲ್ಲಿ. ಹಾಗಾಗಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ. ಇದಕ್ಕೆ ನೋಡಿ, ರುಬ್ಬಾದ್ಮೇಲೆ ಬದನೆಕಾಯಿ ನಾವೇನು ಸುಟ್ಟಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಜಾಸ್ತಿ ಸಮಯ ತೊಗೊಳ್ಳಲ್ಲ. ಜಸ್ಟ್ ಒಂದು 2 ಸರಿ ಕುಟ್ಟಿದ್ರೆ ಅದು ಸಾಫ್ಟಾಗಿ ಮ್ಯಾಶ್ ಆಗಿಬಿಡುತ್ತೆ. ಹಾಗಾಗಿ ನೀವು ಮ್ಯಾಶ್ ಕೂಡ ಮಾಡ್ಕೋಬೋದು. ಮ್ಯಾಶರಿಂದ ಯಾರ ಹತ್ರ ಕುಟ್ಟಾಣಿ ಇಲ್ವೋ ಅವರು ಮ್ಯಾಶರಿಂದ ಕೂಡ ಮ್ಯಾಶ್ ಮಾಡ್ಕೊಂಡು ಮಾಡ್ಬೋದು. ಆದರೆ ಈ ಕುಟ್ಟಾಣಿಯಲ್ಲಿ ಮಾಡೋವಂಥ ರುಚಿನೇ ಬೇರೆ. ಕೆಲವ್ರ ಹತ್ರ ಕುಟ್ಟಾಣಿ ಇರಲ್ಲ, ಹಾಗಾಗಿ ನೀವು ಮ್ಯಾಶರಿಂದ ಆರಾಮಾಗಿ ಮ್ಯಾಶ್ ಮಾಡ್ಕೋಬೋದು. ಇವಾಗ ನೋಡಿ, ಇಷ್ಟು ತರ್ತರಿಯಾಗಿ ರುಬ್ಬೇಕು. ಇದನ್ನು ಜಾಸ್ತಿ ನುಣ್ಣಗೆ ರುಬ್ಬಾರ್ದು, ಅವಾಗ ಟೇಸ್ಟ್ ಚೆನ್ನಾಗಿ ಬರಲ್ಲ. ಇವಾಗ ಸುಟ್ಟಿಟ್ಕೊಂಡಂಥ ಟೊಮೆಟೊ ಕೂಡ ನಾನಲ್ಲಿ ಚೆನ್ನಾಗಿ ಕುಟ್ಟಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಕುಟ್ಟಿರುವಂಥ ಭಾಗನ ನಾನು ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಯಾಕಂದರೆ ನಾನು ಕುಟ್ಟಾಣಿ ಸ್ವಲ್ಪ ಸಣ್ಣದಿರೋದ್ರಿಂದ ಇವಾಗ ಸ್ವಲ್ಪನೇ ಕುಟ್ಟಿ ನಾನು ಸೈಡಲ್ಲಿ ತೆಗೆದಿಟ್ಕೊಳ್ತೀನಿ. ಟೊಮೆಟೊ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಒಳಗಡೆವರೆಗೂ, ಡೈರೆಕ್ಟ್ ಫ್ಲೇಮ್ ಮೇಲೆ ಸುಟ್ಟರು ಕೂಡ. ಹಣ್ಣಾಗಿರುವಂಥ ಟೊಮೆಟೊ ಬಳಸಿದ್ರೆ ಬೇಗನೆ ಬೇಯುತ್ತೆ. ಇವಾಗ ನೋಡಿ, ಎಲ್ಲವನ್ನು ಸೇರಿ ಸ್ವಲ್ಪ ಪೂರ್ತಿ ನುಣ್ಣಗೆ ನೀವು ಮಿಕ್ಸಿನಲ್ಲಿ ಹಾಕಿದ್ರೆ, ಕೆಲವರು ಮಿಕ್ಸಿನಲ್ಲಿ ಇದನ್ನು ಮಾಡ್ತಾರೆ ಬದನೆಕಾಯಿ ಬರ್ತಾನ, ಚೆನ್ನಾಗಿ ಬರಲ್ಲ. ಮಿಕ್ಸಿನಲ್ಲಿ ಹಾಕಿದ್ರೆ ಟೇಸ್ಟ್ ಒಂಚೂರು ಚೆನ್ನಾಗಿ ಬರಲ್ಲ. ಈ ಥರ ಕುಟ್ಟಿ ಮಾಡೋದ್ರಿಂದ ತರ್ತರಿಯಾಗುತ್ತೆ, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೋಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು 3ರಿಂದ 4 ಬದನೆಕಾಯಿಗೆ. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಮತ್ತೆ 1-2 ಸರಿ ಕುಟ್ಟಾಣಿಯಿಂದ ಚೆನ್ನಾಗಿ ಕುಟ್ಕೊಂಡ್ರೆ ಈವನ್ ಆಗಿ ಮಿಕ್ಸ್ ಆಗುತ್ತೆ. ಅಚ್ಚ ಖಾರದ ಪುಡಿ ಹಾಗೆಯೇ ಉಪ್ಪು ಎಲ್ಲ ಈವನ್ ಆಗಿ ಮಿಕ್ಸ್ ಆಗುತ್ತೆ.
ಇವಾಗ ನಾನು ಇದನ್ನು ಒಂದ್ಸರಿ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಬೇರೆ ಬೌಲ್ಗೆ ನಾನು ತೆಗೆದಿಟ್ಕೊಳ್ತೀನಿ. ನೋಡಿ ರುಚಿ ರುಚಿಯಾದಂಥ ಬದನೆಕಾಯಿ ಭರ್ತಾ ರೆಡಿಯಾಗಿದೆ. ಇದಷ್ಟೇ ಅಲ್ಲ ನೋಡಿ, ಒಂದು ಬೇರೆ ಮಿಕ್ಸಿಂಗ್ ಬೌಲ್ ತೆಗೆದಿಟ್ಕೊಂಡು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಈರುಳ್ಳಿ ಹಾಕೋದ್ರಿಂದ ತುಂಬ ರುಚಿ ಚೆನ್ನಾಗಿರುತ್ತೆ. ಹಸಿ ಈರುಳ್ಳಿ ಹಾಕೋದ್ರಿಂದ ಈರುಳ್ಳಿನ ಫ್ರೈ ಮಾಡಿ ಹಾಕ್ಬಿಡಿ, ಹಾಗೆ ಹಸಿದಾಗೆ ಹಾಕಬೇಕು. ಇವಾಗ ನೋಡಿ ರುಚಿ ರುಚಿಯಾದಂಥ ಬದನೆಕಾಯಿ ಭರ್ತಾ ತುಂಬ ಚೆನ್ನಾಗಿದೆ. ನಾನು ಇದನ್ನು ಜೋಳದ ಖಡಕ್ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಹೆಸರು ಕಾಳು ಪಲ್ಯವನ್ನು ಕೂಡ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಈ ಕಾಂಬಿನೇಷನ್ನು. ಖಂಡಿತ ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸೋದನ್ನ ಮರಿಬೇಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಅಥವಾ ನನ್ನ ರೆಸಿಪಿಗಳು ಇಷ್ಟ ಆಗ್ತಿದ್ರೆ ವಿಡಿಯೋಸ್ಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.